ನಿಮಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಿನ್ನೆ ನಾನು ನಿಮಗೆ ಬೇಳೆಯ ಒಬ್ಬಟ್ಟನ್ನು ಮಾಡಿ ತೋರಿಸಿದ್ದೆ. ಇವತ್ತು ಒಬ್ಬಟ್ಟಿನ ಸಾರು ಮಾಡೋ ವಿಧಾನನ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ತುಂಬ ಟೆಂಪ್ಟಿಂಗ್ ಆಗಿ ಕಾಣುವಂತಹ ಈ ಸಾರು ರುಚಿ ಮಾತ್ರ ತುಂಬಾನೇ ಅದ್ಭುತವಾಗಿರುತ್ತೆ. ಹಾಗಾದರೆ ತಡ ಮಾಡೋದು ಬೇಡ, ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ. ಮೊದಲನೇದಾಗಿ ಇಲ್ಲಿ ನೋಡಿ, ಒಂದು ಬಾಣಲಿಯಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮರೆಯದೆ ಇದಕ್ಕೆ ತುಪ್ಪನೇ ಹಾಕ್ಕೊಳ್ಳಿ. ಹಾಗೆಯೇ ಚೆನ್ನಾಗಿ ಹೆಚ್ಚಿರುವಂತಹ 2 ಈರುಳ್ಳಿಗಳನ್ನು ಇಲ್ಲಿ ನಾನು ಹೆಚ್ಕೊಂಡು ಹಾಕ್ತಾ ಇದ್ದೀನಿ. ಒಂದು 10 ಎಸಳು ಬೆಳ್ಳುಳ್ಳಿ ಗಾತ್ರ ಸ್ವಲ್ಪ ದೊಡ್ಡದಿತ್ತು, ಸೊ 10 ಎಸಳು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 15ರಿಂದ 20 ಕರಿಬೇವುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದು 1/4 ಮುಷ್ಟಿಯಷ್ಟು, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಸೇರಿಸ್ಕೋಬೇಕು. ಇದನ್ನು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಒಂದು 3ರಿಂದ 4 ನಿಮಿಷ ನೀವು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೋಬೇಕು. ಆ ಈರುಳ್ಳಿ ಚೆನ್ನಾಗಿ ಬಾಡಬೇಕು, ಅಲ್ಲಿ ತನಕ ನೀವು ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಈ ಥರ. ಇದಿಷ್ಟು ಆದಮೇಲೆ ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ನಿಂಬೆ ಗಾತ್ರದಷ್ಟು. ಹಾಗೆಯೇ ಇಲ್ಲಿ ಅರ್ಧ ಕಪ್ನಷ್ಟು ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ನಾವು ಬೇಳೆನ ನೆನ್ನೆ ಹೋಳಿಗೆಗೆ ಉಪಯೋಗ ಮಾಡಿದ್ವಿ. ಇವತ್ತು ಬೇಳೆ ಕಟ್ಟನ್ನು ಇಲ್ಲಿ ತಗೊಂಡಿದ್ದೀನಿ ನಾನು. ಒಂದು ಅರ್ಧ ಲೀಟ್ರಷ್ಟು ಇರ್ಬೋದು, ಇದು ಅರ್ಧದಿಂದ 3/4 ಲೀಟ್ರ್ ಇರ್ಬೋದು. ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಆ ಮಸಾಲೆನ ನಾವು ರುಬ್ಕೊಂಡಿದ್ದೀವಿ. ಸೊ ಈ ರುಬ್ಕೊಂಡಿರುವಂತಹ ಮಸಾಲೆನ ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ನಾನು ಎಕ್ಸ್ಟ್ರಾ ಫ್ಲೇವರ್ಸ್ನ ಸಾಂಬಾರು ಪುಡಿ ಬಳಕೆ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಇದೆಯೋ ಅದನ್ನು ಬಳಕೆ ಮಾಡಬಹುದು, ಬೇಕು ಅಂದರೆ ನನ್ನಿಂದ ನೀವು ತರಿಸ್ಕೋಬಹುದು. ಸೊ ಇದನ್ನು ನಾನು 1 ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಖಾರದ ಪುಡಿಯಲ್ಲ, ಸಾಂಬಾರು ಪುಡಿನ ಹಾಕೋಬೇಕು. ಸೊ ಇವಾಗ ಇಲ್ಲಿ ಸ್ವಲ್ಪ ಹೂರಣನ ನಾನು ತೆಗೆದಿಟ್ಟಿದ್ದೆ, ಒಂದು ನಿಂಬೆ ಗಾತ್ರದಷ್ಟು. ಸೊ ಈ ಹೂರಣನ ಪುಡಿ ಮಾಡಿಕೊಂಡು ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಹೂರಣ ಉಳಿದಿಲ್ಲ ಅಂತ ಹೇಳಿದರೆ ನೀವು ಬೆಲ್ಲ ಕೂಡ ಸೇರಿಸ್ಬೋದು, ಆದರೆ ಹೂರಣ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪನ್ನು ಸೇರಿಸ್ಕೊಂಡು ಎಲ್ಲದನ್ನು ಕೂಡ ಕಂಬೈನ್ ಮಾಡ್ಕೋಬೇಕು. ಇದು ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು, ಹಾಗೆಯೇ ಜಾಸ್ತಿ ತೆಳು ಕೂಡ ಇರಬಾರ್ದು. ಹಾಗೆಯೇ ಬೇಳೆ ಕಟ್ಟು ಅಂದರೆ ಅದಕ್ಕೆ ನೀವು ಜಾಸ್ತಿ ನೀರನ್ನು ಸೇರಿಸೋ ಥರನೂ ಇರಬಾರ್ದು. ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಯಾಕಂತ ಹೇಳಿದರೆ ನೀವು ಎಷ್ಟು ನೀರನ್ನು ಜಾಸ್ತಿ ಮಾಡ್ತಾ ಹೋಗ್ತಿರೋ ಅಷ್ಟು ರುಚಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇವಾಗ ಒಂದು ಬಾಣಲಿಯಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಇಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆನ ಹಾಕಿ, ಸಾಸಿವೆ ಒಡೆದಾದ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ. ಹಾಗೆಯೇ ಒಂದು 2 ಗುಂಟೂರು ಮೆಣಸನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಸ್ವಲ್ಪ ಕರಿಬೇವು, ಹಾಗೆಯೇ ಒಂದು 3-4 ಚಿಟಿಕೆಯಷ್ಟು ಹಿಂಗನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂದ್ಸಲ ಪೂರ್ತಿಯಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ. ಇವಾಗ ಫ್ಲೇಮ್ನ ಮೀಡಿಯಮಲ್ಲಿಟ್ಟು ಇವಾಗ ನಾವು ಮಿಕ್ಸ್ ಮಾಡಿರುವಂತಹ ಮಸಾಲೆ ಏನಿದೆ ಅದನ್ನು ಈ ಬಾಣಲಿಗೆ ಹಾಕ್ಕೋಬೇಕು. ಸೊ ಎಲ್ಲದನ್ನು ಹಾಕ್ಕೊಂಡು ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಟೆಂಪ್ಟಿಂಗ್ ಆಗೋದು ಕಾಣ್ತಾ ಇದೆ. ಇವಾಗಲೇ ಕುಡಿದು ಬಿಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ರುಚಿ ಪರಿಮಳ ಅಂತೂ ಅದ್ಭುತವಾಗಿರುತ್ತೆ, ಯಾಕಂದರೆ ನಾವು ಸ್ವಲ್ಪ ತುಪ್ಪನೂ ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಸೊ ಮುಚ್ಚಳ ಮುಚ್ಚಿ ಕರೆಕ್ಟಾಗಿ ನೀವು 10 ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕುದಿ ಬರೋಕ್ಕೆ ಬಿಡಬೇಕು. ತುಂಬ ಚೆನ್ನಾಗಿ ಅವಾಗ ಎಲ್ಲದೂ ಕೂಡ ಕಂಬೈನ್ ಆಗಿರುತ್ತೆ. ಹಾಗೆಯೇ ಸೂಪರ್ವಾದಂತಹ ಒಬ್ಬಟ್ಟಿನ ಸಾರು ಪ್ರಿಪೇರ್ ಆಗುತ್ತೆ. ಸೊ ಇಲ್ಲಿ ತನಕ ನೀವು ಯಾವ ಥರ ಮಾಡ್ತಿದ್ರಿ ನನಗೆ ಗೊತ್ತಿಲ್ಲ, ಬಟ್ ಈ ಸಲ ಒಂದ್ಸಲ ಈ ಥರ ಮಾಡಿ ನೋಡಿ. ಖಂಡಿತವಾಗ್ಲೂ ಹೇಳ್ತೀನಿ, ಮನೆಯವರೆಲ್ಲರೂ ಕೂಡ ಎಂಜಾಯ್ ಮಾಡಿಕೊಂಡು ಇದನ್ನು ಸವಿತಾರೆ.